ಅಫಿಡವಿಟ್ ಸಮೇತ ದೂರು ಕೊಡಬೇಕು ರಾಹುಲ್ ಗಾಂಧಿ. ತಪ್ಪಿದ್ದಲ್ಲಿ ತಮ್ಮ ಆರೋಪವನ್ನು ಹಿಂದಕ್ಕೆ ಪಡ್ಕೊಳ್ಳಿ. ಚುನಾವಣಾ ಆಯೋಗ ಹೇಳ್ತಿರ್ತಕ್ಕಂಥ ಮಾತು, ನೀವೇನೀಗ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ, ಅಫಿಡವಿಟ್ ಸಮೇತ ಅದಿರಲಿ. ಇಲ್ಲದೇ ಇದ್ದರೆ, ಈ ನಿಮ್ಮ ಆರೋಪಗಳು ತಪ್ಪಿದರೆ ಹುಷಾರ್. ರಾಹುಲ್ ಗಾಂಧಿಗೆ ಪತ್ರ ಬರೆದಿದೆ ಚುನಾವಣಾ ಆಯೋಗ. ಸುಳ್ಳು ಹೇಳಿಕೆ ಏನಾದರೂ ಕೊಟ್ಟರೆ ಕ್ರಮ ಕೈಗೊಳ್ಳುವಂಥ ಕಾನೂನುಗಳನ್ನು ಉಲ್ಲೇಖ ಮಾಡಿದೆ ಅದು. ಈಗ ರಾಹುಲ್ ಆರೋಪ ಸಾಬೀತುಪಡಿಸೋದಕ್ಕೆ ಪ್ರಮಾಣ ಪತ್ರ ಸಲ್ಲಿಸಬೇಕಾಗತ್ತೆ, ಅಥವಾ ರಾಹುಲ್ ಗಾಂಧಿ ತಮ್ಮ ಹೇಳಿಕೆಯನ್ನು ಹಿಂಪಡೆದುಕೊಳ್ಳಬೇಕು. ಒಂದು ವೇಳೆ ಸಾಕ್ಷ್ಯ ಕೊಡದೇ ಇದ್ದರೆ, ಹೇಳಿಕೆ ಹಿಂದಕ್ಕೆ ಪಡೆದುಕೊಳ್ಳದೇ ಇದ್ದರೆ ಏನಾಗುತ್ತೆ? ಇದಕ್ಕಾಗಿಯೇ ನಾಳೆ ಬೆಂಗಳೂರಿಗೆ ಬರ್ತಾ ಇರೋದು ರಾಹುಲ್ ಗಾಂಧಿ ಜೊತೆಗೆ ಇತರೆ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಇದೇ ವೇಳೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಸಲ್ಲಿಸಲಿದ್ದಾರೆ ರಾಹುಲ್ ಗಾಂಧಿ. ಫಲಿತಾಂಶವನ್ನು ಕ್ವಶನ್ ಮಾಡೋದು ಹೇಗಪ್ಪ? ನೋಡಿ, ಫಲಿತಾಂಶವನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿರ್ದಿಷ್ಟವಾಗಿರತಕ್ಕಂಥ ಮೆಥಡ್ಸ್ ಇದೆ, ಮಾದರಿ ಇದೆ. ಒಂದು, ಆಯೋಗಕ್ಕೆ ದೂರು ಕೊಡಬಹುದು, ಕಂಪ್ಲೇಂಟ್ ಮಾಡಬಹುದು. ಇಲ್ಲವಾದರೆ ಹೈಕೋರ್ಟ್ ಮೆಟ್ಟಿಲು ಹತ್ತಬಹುದು. ಹೈಕೋರ್ಟಲ್ಲಿ ಚುನಾವಣಾ ಅರ್ಜಿ ಸಲ್ಲಿಸುವುದು, ಅರ್ಜಿ ಜೊತೆ ಅಫಿಡವಿಟ್ ಕೂಡ ಹಾಕಬೇಕಾಗತ್ತೆ. ಸುಳ್ಳು ಹೇಳಿದ್ರೆ ಏನು ಕ್ರಮ? ಪ್ರಜಾಪ್ರತಿನಿಧಿ ಕಾಯ್ದೆ, ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ 1950 ಸೆಕ್ಷನ್ 31 ಇದರ ಪ್ರಕಾರ ಸುಳ್ಳು ಘೋಷಣೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ತಪ್ಪಿತಸ್ಥರು ಅಂತ ಗೊತ್ತಾಗ್ಬಿಟ್ರೆ, ಸಾಬೀತಾಗ್ಬಿಟ್ರೆ 1 ವರ್ಷದವರೆಗೆ ಜೈಲಿಗೆ ಹಾಕಬಹುದು, ಫೈನ್ ಕೂಡ ಹಾಕಬಹುದು, ಅಥವಾ ಜೈಲ್ ಪ್ಲಸ್ ಫೈನ್ ಎರಡನ್ನೂ ಮಾಡಬಹುದು. ಸಂಬಂಧಪಟ್ಟಂಥ ನ್ಯಾಯಾಲಯ ಇದನ್ನು ವಿಧಿಸಬಹುದಾಗುತ್ತೆ. ಈ ಬಗ್ಗೆ ಕಂಪ್ಲೇಂಟನ್ನು ಮಾಡಿದ್ರೆ ಮಾತ್ರ ಕಾನೂನು ಕ್ರಮ ಸಾಧ್ಯ. ದೂರು ಸಲ್ಲಿಕೆಯಾಗದ ಹೊರತು ಅಕ್ರಮಗಳ ವಿಚಾರಣೆನೇ ನಡೆಯಲ್ಲ. ಇಲ್ಲಿ ಈ ಥರ ಆಯಿತು, ಪ್ರೆಸ್ ಮೀಟ್ ಮಾಡಿದ್ದಾಯಿತು, ಮಾಧ್ಯಮಗಳಲ್ಲಿ ಹೇಳಿದ್ದಾಯಿತು, ಸರಿ. ಕ್ವಶನ್ ಮಾಡೋದು ಮಾಧ್ಯಮಗಳ ಮುಂದೆ ಅಲ್ಲ. ಪ್ರೆಸ್ ಮೀಟ್ ಮಾಡ್ಕೊಳ್ಳಿ ನೀವು. ಈ ಥರ ಅಫಿಡವಿಟ್ ಸಮೇತವಾಗಿ ಕೋರ್ಟ್ಗೆ ಹೋದಾಗ ಮಾತ್ರ ಇದರ ವಿಚಾರಣೆ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿಬಿಟ್ರೆ ಏನೂ ಆಗಲ್ಲ. ಆದರೆ ಬೇರೆಯವರು ಈ ಬಗ್ಗೆ ಕ್ರಮಕ್ಕೆ ಒತ್ತಾಯಿಸಬಹುದು. BJP ಆಗಲಿ ಆಯೋಗವಾಗಲಿ ಕ್ರಮಕ್ಕೆ ಒತ್ತಾಯಿಸಬಹುದು. ತಮ್ಮ ಪ್ರತಿಷ್ಠೆಗೆ ಧಕ್ಕೆ ಆಗಿದೆ ಅಂಥೇಳಿ ಕೇಸ್ ಹಾಕಬಹುದು. ಆರೋಪ ಮಾಡಿದವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡಬಹುದು.